ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯಲ್ಲಿ ಧಗಿಧಗಿಸುವ ಬಿಸಿಲಿನ ಮಧ್ಯೆಯೇ ವರುಣನ ಅಬ್ಬರ ಇದೀಗ ಜೋರಾಗಿಬಿಟ್ಟಿದೆ. ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯೊಂದಿಗೆ ಆಲಿಕಲ್ಲು ಮಳೆ ಸುರಿದಿದೆ. ಇನ್ನು ಏಕಾಏಕಿ ಸುರಿದ ಅಕಾಲಿಕ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಬಿಸಿಲಿನ ತಾಪಕ್ಕೆ ಕಾದಿದ್ದ ರಸ್ತೆಗಳ ಮೇಲೆಯೇ ಆಲಿಕಲ್ಲುಗಳು ಬಿದ್ದ ದೃಶ್ಯಗಳು ಕಂಡುಬಂದಿವೆ. ಕಳೆದ ಹಲವು ದಿನಗಳಿಂದ ಉರಿಯುತ್ತಿದ್ದ ಬಿಸಿಲಿಗೆ ಮಳೆರಾಯ ಇದೀಗ ತಂಪು ನೀಡಿದ್ರೂ ಬಿರುಗಾಳಿ ಮತ್ತು ಮಳೆಯ ಅಬ್ಬರ ಜನರಲ್ಲಿ ಆತಂಕ ಮೂಡಿಸಿದೆ. ಬಸವಕಲ್ಯಾಣ ತಾಲೂಕಿನಲ್ಲಿ ಅಕ್ರಮ ಗೋ ಸಾಗಾಟ ಹಾಗೂ ಗೋ ಹತ್ಯೆ ತಡೆಯುವಂತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸರ್ಕಾರದ ಕಟ್ಟುನಿಟ್ಟಿನ ಆದೇಶಗಳಿದ್ರೂ ಕೂಡ ಗೋ ಹತ್ಯೆ ನಿರಂತರವಾಗಿ ನಡೆಯುತ್ತಿದೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಮೇ 29ರವರೆಗೆ ಜಾನುವಾರು ಸಂತೆಯನ್ನು ನಿಷೇಧಿಸಬೇಕು, ಚೆಕ್ಪೋಸ್ಟ್ ನಿರ್ಮಿಸಿ ಪರಿಶೀಲನಾ ತಂಡ ರಚಿಸಬೇಕು ಎಂದು ಆಗ್ರಹಿಸಲಾಗಿದೆ. ಇನ್ನು ಗೋರಕ್ಷಕರಿಗೆ ಕಾನೂನುಬದ್ಧ ಸಹಕಾರ ನೀಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಸಂಸದ ಭಗವಂತ್ ಖೂಬಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಲವು ದೇಶಗಳಲ್ಲಿ ಇಂಧನಕ್ಕಾಗಿ ಪರದಾಟ ನಡೆಯುತ್ತಿದೆ, ಆದರೂ ಕೂಡ ಭಾರತದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಹೇಳಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಈಗಾಗಲೇ ಪೆಟ್ರೋಲ್ ಮೇಲಿನ ದರವನ್ನ ಕಡಿಮೆ ಮಾಡಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ದರ ಏರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಇಂಧನ ಮೇಲಿನ ತೆರಿಗೆ ಕಡಿಮೆ ಮಾಡಿ ಜನರ ಮೇಲಿನ ಹೊರೆ ತಗ್ಗಿಸಬೇಕು ಎಂದು ಖೂಬಾ ಒತ್ತಾಯ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟು ಸರಳವಾಗಿ ಪೆಟ್ರೋಲ್, ಡೀಸೆಲ್, ಗ್ಯಾಸನ್ನು ಸಿಗ್ತಾ ಇದೆಯೋ ಅನೇಕ ನೆರೆ ರಾಷ್ಟ್ರಗಳಲ್ಲಿ ತಾವು ನೋಡ್ತಾ ಇರಬಹುದು ಎಷ್ಟು ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದರೆ ಅನಿವಾರ್ಯವಾಗಿ ನರೇಂದ್ರ ಮೋದಿಯವರ ಸರ್ಕಾರ ತಕ್ಷಣವಾಗಿ ಸೆಂಟ್ರಲ್ ಎಕ್ಸೈಸ್ನಲ್ಲಿ 10 ರೂಪಾಯಿ ಕಡಿತವನ್ನು ಮಾಡಿತ್ತು. ಈಗ ಕಂಪನಿಗಳ ಅನಿವಾರ್ಯವಾಗಿ ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸನ್ನು ರೇಟನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೆ ಹೇಳ್ತೀನಿ, ತಾವು ಕೂಡ ಕರ್ನಾಟಕದ ರಾಜ್ಯದ ತೆರಿಗೆಯನ್ನು ಅವ್ರ ಮೇಲೆ ಹಾಕ್ತಿರೋ ತಾವು ಕೂಡ ಕಡಿತಗೊಳಿಸಿ ಕರ್ನಾಟಕದ ಮಹಾಜನತೆಗೆ ಬೆಲೆ ಏರಿಕೆಯ ಭಾರವನ್ನು ತಗ್ಗಿಸಬೇಕನ್ನುವಂಥದ್ದನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇದೇ ರೀತಿ ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗ ಸಾಯಂಕಾಲ 6 ಗಂಟೆ ನಂತರ ಪೆಟ್ರೋಲ್, ಡೀಸೆಲ್ ಬಂಕ್ಗಳನ್ನು ಬಂದ್ ಮಾಡಿದಂಥದ್ದನ್ನು ಕೂಡ ನಾವು ಯಾರೂ ಮರೆತಿಲ್ಲ. ದೇಶದಲ್ಲಿ ರೈತರಿಗೆ ಗೊಬ್ಬರ ಕೊರತೆ ಆಗಿದ್ದಂಥದ್ದನ್ನು ಅನೇಕ ರಾಜ್ಯಗಳಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಆಗಲಿ ಮತ್ತು ಗುಂಡು ಹಾರಿಸಿ ರೈತರ ಜೀವನ ತೆಗೆದಂಥ ಘಟನೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಾವು ಯಾರೂ ಮರೆತಿಲ್ಲ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ನಡುವೆ ಭಾಲ್ಕಿಯಲ್ಲಿ ಡೀಸೆಲ್ ಕೊರತೆ ಸಮಸ್ಯೆ ಎದುರಾಗಿಬಿಟ್ಟಿದೆ. ಇಂಡಿಯನ್ ಪೆಟ್ರೋಲಿಯಂ ಬಂಕ್ ಬಂದ್ ಹಿನ್ನೆಲೆ ಭಾರತ್ ಪೆಟ್ರೋಲಿಯಂ ಬಂಕ್ ಮುಂದೆ ವಾಹನ ಸವಾರರು ಉದ್ದ ಸಾಲಿನಲ್ಲಿ ನಿಂತ ದೃಶ್ಯಗಳು ಕಂಡುಬರ್ತಿವೆ. ದರ ಮತ್ತಷ್ಟು ಏರಿಕೆಯಾಗುವ ಭೀತಿಯಿಂದ ಜನರು ಫುಲ್ ಟ್ಯಾಂಕ್ ಮಾಡಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ. ಬೆಳಗ್ಗಿದ್ದಲೇ ಕ್ಯೂನಲ್ಲಿ ನಿಂತು ವಾಹನ ಸವಾರರು ಪರದಾಡುವಂತಾಗಿದ್ದು ಇಂಧನ ಕೊರತೆ ಆತಂಕ ಸೃಷ್ಟಿಸಿದೆ. ಭಾಲ್ಕಿ ಪಟ್ಟಣದ ಗುರು ಕಾಲೋನಿಯಲ್ಲಿ ಭಾನುವಾರ ಮಧ್ಯರಾತ್ರಿ ಸರಣಿ ಮನೆ ಕಳ್ಳತನ ಪ್ರಕರಣವೊಂದು ನಡೆದಿದೆ. ಕಳ್ಳರು ಮನೆಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನು ದೋಚಿದ್ದಾರೆ. ಒಂದು ಮನೆಯಲ್ಲಿ 6 ತೊಲೆ ಚಿನ್ನ ಮತ್ತು 1 ಲಕ್ಷ ರೂಪಾಯಿ ನಗದು ಕಳವಾಗಿದ್ದು, ಮತ್ತೊಂದು ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ಕಳ್ಳರ ಪಾಲಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಶ್ವಾನದಳ ಹಾಗೂ ಬೇಳಚ್ಚು ತಜ್ಞರನ್ನು ಕರೆಸಿ ತನಿಖೆ ಕೂಡ ಕೈಗೊಳ್ಳಲಾಗಿದೆ. ಬಸವಕಲ್ಯಾಣ ತಾಲೂಕಿನ ಬೋಸಗ ಗ್ರಾಮದಲ್ಲಿ ಗುಡುಗು ಸಿಡಿಲು ಸಹಿತ ಸುರಿದ ಮಳೆಗೆ 2 ಎಮ್ಮೆಗಳು ಸಾವನ್ನಪ್ಪಿವೆ. ಗ್ರಾಮದ ರೈತ ಸೈಯದ್ ಅವರಿಗೆ ಸೇರಿದ ಎಮ್ಮೆಗಳನ್ನ ಹೊಲದ ಗಿಡದ ಕೆಳಗೆ ಕಟ್ಟಲಾಗಿತ್ತು. ಸಂಜೆ ವೇಳೆ ಸಿಡಿಲು ಬಡಿದ ಪರಿಣಾಮ ಸ್ಥಳದಲ್ಲಿ ಎಮ್ಮೆಗಳು ಮೃತಪಟ್ಟಿವೆ. ಈ ಘಟನೆಯಿಂದ ರೈತರಿಗೆ ಸುಮಾರು 1,20,000 ರೂಪಾಯಿ ಈಗಾಗಲೇ ನಷ್ಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಜೀವನೋಪಾಯದ ಆಧಾರವಾಗಿದ್ದ ಎಮ್ಮೆಗಳನ್ನ ಕಳೆದುಕೊಂಡ ಇದೀಗ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಬಸವಕಲ್ಯಾಣ ವಲಂಡಿ ಮಾರ್ಗದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರು ಮರೆತು ಬಿಟ್ಟಿದ್ದಂತ ನಗದು ಹಾಗೂ ಬೆಳ್ಳಿಯ ಆಭರಣಗಳನ್ನು ಚಾಲಕ ಮತ್ತು ನಿರ್ವಾಹಕರು ಸುರಕ್ಷಿತವಾಗಿ ಮರಳಿ ನೀಡಿದ್ದಾರೆ. ಮಹಾರಾಷ್ಟ್ರದ ದೇವಣಿ ತಾಲೂಕಿನ ಕುಟುಂಬವೊಂದು ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ಸುಮಾರು 7,000 ರೂಪಾಯಿ ನಗದು ಹಾಗೂ 5 ತೊಲೆ ಬೆಳ್ಳಿ ಸರ ಇರುವಂತಹ ಚೀಲವನ್ನ ಮರೆತು ಇಳಿದಿದ್ರು. ಮಾಹಿತಿ ಸಿಕ್ಕ ತಕ್ಷಣ ಸಿಬ್ಬಂದಿ ವಾಪಸ್ ಪರಿಶೀಲಿಸಿ ವಸ್ತುಗಳನ್ನು ಸುರಕ್ಷಿತವಾಗಿ ಪ್ರಯಾಣಿಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಸಿಬ್ಬಂದಿಯ ಪ್ರಾಮಾಣಿಕತೆಗೆ ಸಾರ್ವಜನಿಕರಿಂದ ಇದೀಗ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಜಾನುವಾರುಗಳ ಬಲಿ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಯಾವುದೇ ಕಾರಣಕ್ಕೂ ಜಾನುವಾರುಗಳ ಬಲಿ ನಡೆಯಬಾರದು ಎಂದು ಹೇಳಿದ್ದಾರೆ. ಈ ವಿಚಾರದಲ್ಲಿ ಹಲವು ಮುಸ್ಲಿಂ ಸಂಘಟನೆಗಳು ಸಹ ಅತ್ಯಂತ ಸೌಹಾರ್ದತೆಯಿಂದ ಮುಂದೆ ಬರ್ತಿರುವುದು ಸ್ವಾಗತಾರ್ಹ ಅಂತ ಹೇಳಿದ್ದಾರೆ. ಇನ್ನು ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕೆಂಬ ಬೇಡಿಕೆಗಳು ಇದೀಗ ಕೇಳಿ ಬರ್ತಿವೆ ಎಂದು ಖೂಬಾ ತಿಳಿಸಿದ್ದಾರೆ. ಖಂಡಿತವಾಗಿಯೂ ಬಕ್ರಿ ಈದಿಗೆ ಯಾವುದೇ ಜಾನುವಾರುಗಳನ್ನು ಬಲಿ ತಗೋಬಾರ್ದು ಅನ್ನುವಂಥದ್ದನ್ನು ಸ್ವತಃ ಮುಸಲ್ಮಾನರೇ ಇವತ್ತು ಸಂಘಟನೆಗಳು ಮುಂದೆ ಬರ್ತಾ ಇದ್ದಾವೆ. ಅನೇಕ ಮುಸಲ್ಮಾನ್ ಸಂಘಟನೆಗಳು ಇವತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಬೇಕನ್ನುವಂಥ ಕೂಡ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ದೇಶದಲ್ಲಿ ವಾಸಿಸುತ್ತಿರುವಂಥ ಮುಸಲ್ಮಾನರ ಈ ಒಂದು ನಡಿಗೆ ಇದು ಪ್ರಶಂಸನೀಯ ಮತ್ತು ಇದು ಒಂದು ಸೌಹಾರ್ದತೆ ಭಾವನೆಯನ್ನು ಮೂಡಿಸುವಂಥ ಅವ್ರ ನಡವಳಿಕೆ ಇದೆ. ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್